ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೆಟ್ ವಿದ್ಯಾರ್ಥಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ ಪ್ರವೇಶಾತಿ ಶುಲ್ಕದ ವಿವರ. ಅಂದ್ರೆ ನಿಮಗೆ ಈ ಡಿಪ್ಲೊಮಾ ಇನ್ ವೆಟರ್ನರಿಯ ಅಂದ್ರೆ ಪಶು ಸಂಗೋಪನೆ 2 ವರ್ಷ ಕೋರ್ಸ್ ಇರುತ್ತಲ್ಲ, ಈ 2 ವರ್ಷದ ಕಂಪ್ಲೀಟ್ ಫೀ ಸ್ಟ್ರಕ್ಚರ್ ಅನ್ನ ನೋಡ್ತಾ ಇದೀವಿ. ಈ ಒಂದು ಪಶು ಸಂಗೋಪನೆ ಅಂದ್ರೆ ಡಿಪ್ಲೊಮಾ ಇನ್ ವೆಟರ್ನರಿ ರಿಲೇಟೆಡ್ ಅಪ್ಲಿಕೇಶನ್ ನ ಕಾಪ್ಸು ವೆಬ್ಸೈಟ್ ಕಡೆಯಿಂದ 1 ಜೂನ್ ಅಲ್ಲಿ ಬಿಟ್ಟಿದ್ದಾರೆ. ಇನ್ನು ಇದು ಅಪ್ಲಿಕೇಶನ್ ಡೇಟ್ 30 ಜೂನ್ ವರೆಗೂ ಇರುತ್ತೆ. ಇನ್ನು ಯಾರು ಹಾಕಿಲ್ಲ, ಇದನ್ನ ಹೇಗೆ ಹಾಕಬೇಕು ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, 10th ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇಂದ ಪಾಸ್ ಆಗಿರ್ಬೇಕು ಅನ್ನೋದನ್ನ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋದನ್ನ ಚೆಕ್ಔಟ್ ಮಾಡ್ಬೋದು, ಹಾಗೂ ಅಪ್ಲಿಕೇಶನ್ ಕೂಡ ನೀವು ಹಾಕ್ಬೋದು. ಓಕೆ, ಈ ವಿಡಿಯೋಗೆ ಬಂದ್ರೆ ಟೋಟಲ್ 2 ವರ್ಷದ ಕೋರ್ಸ್ ಇರುತ್ತೆ. 4 ಸೆಮ್ ಇರುತ್ತೆ, ಅಂದ್ರೆ ಸೆಮ್ ವೈಸ್ ಇರುತ್ತೆ. 1 ಇಯರ್ ಅಲ್ಲಿ 2 ಸೆಮ್ ಇರುತ್ತೆ. ಓಕೆ, ಇಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ 2A 2B 3A 3B SC ST ಸ್ಟೂಡೆಂಟ್ಸ್ಗೆ ಸಪ್ರೇಟ್ ಫೀಸ್ ಇರುತ್ತೆ. ಅಂದ್ರೆ ಇಬ್ಬರಿಗೂ ಸಪ್ರೇಟ್ ಫೀಸ್ ಇರುತ್ತೆ. ಓಕೆ, ಫಸ್ಟ್ ಸೆಮ್ ಅಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 7,430 ಫೀಸ್ ಇದ್ರೆ SC ST ಸ್ಟೂಡೆಂಟ್ಸ್ಗೆ 1,715 ಇರುತ್ತೆ. 1,715 ರೂಪಾಯಿ ಫೀಸ್ ಇರುತ್ತೆ. ಓಕೆ, ಸೆಕೆಂಡ್ ಸೆಮ್ ಅಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 1,070 ರೂಪಾಯಿ ಇದ್ರೆ SC ST ದವರಿಗೆ 260 ರೂಪಾಯಿ ಇರುತ್ತೆ. ಮತ್ತೆ ಇನ್ನು ಥರ್ಡ್ ಸೆಮಿಸ್ಟರ್ ಫೀಸ್ಗೆ ಬಂದ್ರೆ ಜನರಲ್ ಮೆರಿಟ್ ಅವರಿಗೆ 6,850 ರೂಪಾಯಿ ಇರುತ್ತೆ. ಮತ್ತೆ SC ST ದವರಿಗೆ 1,605 ರೂಪಾಯಿ ಇರುತ್ತೆ. ಮತ್ತೆ 4ನೇ ಸೆಮಿಸ್ಟರ್ ಅಲ್ಲಿ ಜನರಲ್ ಮೆರಿಟ್ ಅವರಿಗೆ 1,070 ಮತ್ತು SC ST ದವರಿಗೆ 260 ರೂಪಾಯಿ ಫೀಸ್ ಇರುತ್ತೆ. ಇದು ಕಂಪ್ಲೀಟ್ ನಿಮ್ಮ 2 ವರ್ಷದ 4 ಸೆಮಿಸ್ಟರ್ನ ಫೀ ಸ್ಟ್ರಕ್ಚರ್. ಇದ್ರ ಮೇಲೆ ಏನಾದರೂ ಡೌಟ್ ಇದ್ರೆ ಅಥವಾ ನಿಮಗೆ ಇದು ಒಂದು PDF ಬೇಕಂದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು. ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಲಿಕ್ಕಂದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕಾಮೆಂಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಟೆಲಿಗ್ರಾಮ್ ಚಾನಲ್ ಹೇಗೆ ಜಾಯ್ನ್ ಆಗೋದು ಅಂದರೆ ಡಿಸ್ಕ್ರಿಪ್ಷನ್, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದಕ್ಕೆ ಜಾಯ್ನ್ ಆಗ್ಬೋದು. ಹಾಗೂ ನನ್ನ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಪ್ಲೊಮಾ ಇನ್ ವೆಟರ್ನರಿ ಕರ್ನಾಟಕದಲ್ಲಿರುವ ಎಲ್ಲ ಕಾಲೇಜಸ್ಗಳ ಬಗ್ಗೆ ವಿಡಿಯೋಗಳು ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನೀವು ಹೋಗಿ ನೋಡ್ಬೋದು. ಹಾಗೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಹಾಕ್ಬೋದು. ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬೇ ಮಾಡ್ತಿಲ್ಲ. ಆಲ್ಮೋಸ್ಟ್ 90 to 95% ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಕೇಳ್ಬೋದು, ಸಬ್ಸ್ಕ್ರೈಬ್ ಮಾಡಿದ್ರೆ ಏನು ಹೆಲ್ಪ್ ಆಗುತ್ತಪ್ಪ ಅಂತಂದರೆ, ನಿಮ್ಗೆ ಏನು ಹೆಲ್ಪ್ ಆಗುತ್ತಪ್ಪ ಅಂದರೆ, ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ, ಯಾವುದೇ ಒಂದು ನ್ಯೂ ಅಪ್ಲಿಕೇಶನ್ ರಿಲೇಟೆಡ್ ನೋಟಿಫಿಕೇಶನ್ ಬಂದರೆ ನಾನು ಅದನ್ನ ವಿಡಿಯೋನೇನು ಅಪ್ಲೋಡ್ ಮಾಡ್ತೀನಲ್ಲ, ಆ ವಿಡಿಯೋ ನಿಮಗೆ ಬೇಗ ತಲುಪುತ್ತೆ ಮತ್ತು ನಿಮಗೆ ಅದ್ರ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಇಲ್ಲಿವರೆಗೆ ಯಾರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.